टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ಕಾರ ಯಾವುದೇ ಕಟ್ಟುನಿಟ್ಟಿನ ನಿಯಮಗಳನ್ನು ಆದೇಶವನ್ನು ಜಾರಿಗೆ ಮಾಡಿದರೂ ಸಹ ಜನರು ಅದನ್ನು ಪಾಲಿಸಿಲ್ಲ ಅಂದರೆ ಅದು ವ್ಯರ್ಥವಾಗ್ತದೆ. ಇದಕ್ಕೆ ಸಾಕ್ಷಿ ಮೈಸೂರಿನ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರುವಂಥ ನಂಜನಗೂಡಿನ ಕಪಿಲಾ ನದಿ. ನಾನೀಗ ಕಪಿಲಾ ನದಿಯ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಪವಿತ್ರ ನದಿಯಾದಂತಹ ಕಪಿಲಾ ನದಿ ಅಂದರೆ ರಾಜ್ಯದಲ್ಲಿರುವಂತಹ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಶಾಂಪೂ ಸೋಪುವನ್ನು ಬಳಸಬಾರ್ದು, ಅದರ ಅಕ್ಕಪಕ್ಕದಲ್ಲೂ ಸಹ ಶಾಂಪೂ ಸೋಪುವನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ. ಆದರೆ ಜನರಿಗೆ ಈಗಲೂ ಸಹ ಅದ್ರ ಬಗ್ಗೆ ಅರಿವಿಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ಜನಗಳನ್ನು, ಅಂದರೆ ಕಪಿಲಾ ನದಿಯಲ್ಲಿ ಮಿಂದೆದ್ರೆ ಎಲ್ಲವೂ ಸಹ ಒಳಿತಾಗ್ತದೆ ಅನ್ನೋದು ನಂಬಿಕೆ ಇದೆ. ಅದರ ಜೊತೆಗೆ ನಂಜನಗೂಡಿನ ಶ್ರೀಕಂಠೇಶ್ವರ ಭವರೋಗ ನಿವಾರಕ ಅಂತಿದೆ, ಹಕೀಮ್ ನಂಜುಂಡ ಅಂದರೆ ವೈದ್ಯ ನಂಜುಂಡ ಅಂತೇಳಿ. ಹೀಗಾಗಿ ಈ ಒಂದು ಪವಿತ್ರ ನದಿಯಲ್ಲಿ ಮಿಂದೆದ್ರೆ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ ಅನ್ನೋ ಒಂದು ನಂಬಿಕೆ ಇತ್ತು. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಕಪಿಲಾ ನದಿಯಲ್ಲಿರುವಂತಹ ಈಗಿನ ಪರಿಸ್ಥಿತಿಯಲ್ಲಿ ಈ ಒಂದು ಕಪಿಲಾ ನದಿಯಲ್ಲಿ ಮಿಂದೆದ್ರೆ ಆ ಭವರೋಗ ನಿವಾರಕ ಅನ್ನೋ ಬದಲು ಎಲ್ಲ ರೋಗಗಳು ಬರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಮತ್ತು ನದಿ ತೀರದಲ್ಲಿ ನೀವು ಈಗಲೂ ಸಹ ನೋಡ್ತಾ ಇರ್ಬೋದು, ಜನರು ಬಳಸಿರುವಂತಹ ಸೋಪು ಮತ್ತು ಶಾಂಪು ಇವೆಲ್ಲವನ್ನು ಬಳಸಿ ಇಲ್ಲಿ ಸ್ನಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪವಿತ್ರ ನದಿಗಳಲ್ಲಿ ಮಿಂದೇಳಬೇಕು ಅಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಮಿಂದೆದ್ರೆ ಎಲ್ಲ ಅಂದರೆ ಪಾಪಗಳೆಲ್ಲ ಕಳೆದು ಹೋಗ್ತದೆ ಅನ್ನೋ ಒಂದು ನಂಬಿಕೆ ಅನಾದಿ ಕಾಲದಿಂದಲೂ ಬಂದಿದೆ. ಆದರೆ ಆ ಪುಣ್ಯ ನದಿಗಳನ್ನು ಆದಷ್ಟು ಪವಿತ್ರವಾಗಿ ಮತ್ತು ಸ್ವಚ್ಛವಾಗಿ ನೋಡ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆ ಒಂದು ನದಿಯಲ್ಲಿ ಮಿಂದೇಳಬೇಕು. ಆದರೆ ಬಹುತೇಕರು ಆ ಒಂದು ನದಿಯಲ್ಲಿ ಸ್ನಾನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಎಷ್ಟೋ ಜನ ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿನ ಪರಿಸ್ಥಿತಿಯನ್ನು. ಅಂದರೆ ಸ್ನಾನ ಮಾಡಿದ ನಂತರ ಆ ಸೋಪಿನ ಕವರ್ ಇರ್ಬೋದು ಅಥವಾ ಆ ಶಾಂಪುವಿನ ಕವರ್ ಇರ್ಬೋದು, ಇವೆಲ್ಲವನ್ನು ಸಹ ಆ ಒಂದು ನದಿ ದಡದಲ್ಲಿ ಎಸೆಯುವಂಥದ್ದು ಅಥವಾ ನದಿಗೆ ಎಸೆಯುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿಯೇ ಪವಿತ್ರ ನದಿಗಳೆಲ್ಲವೂ ಸಹ ಮಲಿನವಾಗ್ತಾ ಇದ್ದಾವೆ. ಅಲ್ಲಿ ಸ್ನಾನ ಮಾಡೋದಕ್ಕೂ ಸಹ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಕಪಿಲಾ ನದಿ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು ಕೇವಲ ನಮ್ಮ ಜಿಲ್ಲೆ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಶ್ರೀಕಂಠೇಶ್ವರನ ದರ್ಶನವನ್ನು ಪಡೆಯುವ ಮುನ್ನ ಪವಿತ್ರ ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ತದನಂತರವೇ ಅಲ್ಲಿ ಹೋಗಿ ದರ್ಶನವನ್ನು ಪಡೆಯುವಂಥದ್ದು. ಮತ್ತು ಮತ್ತೊಂದು ಅಂತೇಳಿದರೆ ಇಲ್ಲಿರುವಂತಹ ನಂಜನಗೂಡಿನ ಶ್ರೀಕಂಠೇಶ್ವರನಿಗೆ ಅಭಿಷೇಕ ಮಾಡಲಿಕ್ಕೂ ಸಹ ಕಪಿಲಾ ನದಿಯ ನೀರನ್ನೇ ತೆಗೆದುಕೊಂಡು ಹೋಗಲಾಗ್ತಾಯಿತ್ತು. ಆದರೆ ಈಗಿರುವಂತಹ ಪರಿಸ್ಥಿತಿಯಿಂದಾಗಿ ಅದಕ್ಕೆ ಬೇರೆ ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ಅಲ್ಲಿನ ಅರ್ಚಕರು ಮಾಡಿಕೊಂಡಿದ್ದಾರೆ. ಯಾಕಂದರೆ ಕಪಿಲಾ ನದಿ ಸಾಕಷ್ಟು ಈಗ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿರೋದ್ರಿಂದಾಗಿ ಇಲ್ಲಿನ ನೀರನ್ನು ಆ ಒಂದು ಅಭಿಷೇಕಕ್ಕೆ ಬಳಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಅಂದರೆ ಮಲಿನಗೊಂಡಿರುವಂತಹ ಕಪಿಲಾ ನದಿಯನ್ನು ಕಾಣ್ಬೋದು. ಹೀಗಾಗಿ ಭಕ್ತರು ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಪವಿತ್ರ ನದಿಗಳಲ್ಲಿ ಮಿಂದೇಳಬೇಕೇ ಹೊರತು ಇಲ್ಲಿ ಬಂದು ಸ್ನಾನ ಮಾಡುವಂಥದ್ದು, ಆ ಸೋಪನ್ನು ಬಳಸುವಂಥದ್ದು, ಶಾಂಪೂವನ್ನು ಬಳಸುವಂಥದ್ದು, ಮತ್ತು ಇದಕ್ಕಿಂತ ಹೆಚ್ಚಾಗಿ ತಾವು ತೊಟ್ಟಂತಹ ಬಟ್ಟೆಗಳನ್ನು ಸಹ ಆ ನದಿಯಲ್ಲಿ ಎಸೆದು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಮತ್ತು ಇಲ್ಲಿ ಪಕ್ಕದಲ್ಲೇ ನೋಡ್ತಾ ಇರ್ಬೋದು, ಅಂದರೆ ಇಲ್ಲಿರುವಂತಹ ಆಡಳಿತ ಮಂಡಳಿಯವರು ತಾವು ಆ ರೀತಿಯಾಗಿ ಏನಾದರೂ ಬಟ್ಟೆಯನ್ನು ಇಲ್ಲೇ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಸಹ ಮಾಡಿದ್ದಾರೆ. ಆದರೆ ಯಾರೂ ಸಹ ಅದನ್ನು ಬಳಸ್ಕೊಳ್ಳೋದಿಲ್ಲ. ನದಿಗೆ ತಮ್ಮ ಬಟ್ಟೆಗಳನ್ನು ಎಸೆಯುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇದರ ಜೊತೆಗೆ ತಾವು ಬಳಸುವಂತಹ ಏನು ಶಾಂಪು, ಸೋಪು ಇವೆಲ್ಲದರಿಂದಾಗಿ ನದಿ ಮಲಿನವಾಗ್ತದೆ. ಪವಿತ್ರ ನದಿ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಪಾಪ ಪ್ರಜ್ಞೆ ಸಹ ಅವರನ್ನು ಕಾಡೋದಿಲ್ಲ. ಹೀಗಾಗಿಯೇ ಕಪಿಲಾ ನದಿ ಈಗಾಗಲೇ ಸಾಕಷ್ಟು ಮಲಿನಗೊಂಡಿದೆ. ಸರ್ಕಾರ ಏನು ಆದೇಶಗಳನ್ನು ನೀಡಿದೆ ಆ ಆದೇಶಗಳಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡುವಂಥ ಕೆಲಸವನ್ನು ಮಾಡಲಿಲ್ಲ. ಇವತ್ತು ಬೆಳಗಿನ ಪರಿಸ್ಥಿತಿ ಇದಾಗಿದೆ. ಅಂದರೆ ನದಿ ದಡದಲ್ಲಿರುವಂತಹ ಸೋಪನ್ನು ನೀವು ನೋಡ್ತಾ ಇರ್ಬೋದು. ಮತ್ತು ನದಿಯ ಒಳಭಾಗದಲ್ಲೂ ಸಹ ನೀವು ನೋಡ್ತಾ ಇರ್ಬೋದು. ಅಂದರೆ ತಾವು ಬಳಸಿದಂಥ ಅಂದರೆ ಇಲ್ಲಿ ಬಂದು ಸಿಗುವಂತಹ ಸೋಪನ್ನು ಖರೀದಿ ಮಾಡಿ ಆ ನದಿಯ ಒಳಭಾಗದಲ್ಲಿ ಇರುವಂತಹ ಒಂದು ಸೋಪನ್ನು ನಾನು ನೋಡ್ತಾ ಇದ್ದೇನೆ. ಅಂದರೆ ಅದನ್ನು ಸಹ ಅಲ್ಲೇ ಬಿಟ್ಟು ಹೋಗುವಂತಹ ಕೆಲಸವನ್ನು ಭಕ್ತರು ಮಾಡ್ತಾರೆ. ಇಂತಹ ಒಂದು ಕೆಲಸವನ್ನು ಮಾಡಬಾರ್ದು ಅನ್ನೋದೇ ಎಲ್ಲರ ಒಂದು ಮನವಿಯಾಗಿದೆ. ಯಾಕಂದರೆ ಈ ರೀತಿಯಾಗಿ ತಾವು ಬಳಸಿದಂತಹ ವಸ್ತುಗಳನ್ನು ಬಿಟ್ಟು ಹೋದರೆ ನದಿ ಖಂಡಿತವಾಗಿಯೂ ಮಲಿನವಾಗ್ತದೆ. ಈ ರೀತಿಯಾದಂಥ ಸೋಪ್ಗಳನ್ನು ಬಿಟ್ಟು ಹೋಗೋದ್ರಿಂದಾಗಿ ನದಿ ಖಂಡಿತವಾಗಿಯೂ ಮಲಿನವಾಗ್ತದೆ, ಪವಿತ್ರವಾಗಿ ಉಳಿಯೋದಿಲ್ಲ. ಹೀಗಾಗಿ ಇವುಗಳನ್ನು ಅಲ್ಲೇ ಪಕ್ಕದಲ್ಲೇ ಇರುವಂತಹ ಸ್ಥಳದಲ್ಲಿ ಎಸೆದು ಅದನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಯಾರೂ ಸಹ ಜನಗಳು ಭಕ್ತರು ಇದನ್ನು ಪಾಲಿಸ್ತಾ ಇಲ್ಲ. ಹೀಗಾಗಿ ಸರ್ಕಾರ ಯಾವುದೇ ಆದೇಶಗಳನ್ನು ಮಾಡಿದರೂ ಸಹ ಅದು ಜನರಿಗೆ ತಲುಪಬೇಕು, ಜನರು ಅದನ್ನು ಪಾಲಿಸುವಂತಾಗಬೇಕು. ಆಗ ಮಾತ್ರ ಆ ನಿಯಮಗಳು ಮತ್ತು ಆ ಕಾನೂನುಗಳು ಕಾರ್ಯಕ್ಕೆ ಬರ್ತದೆ. ಇಲ್ಲವಾದರೆ ನಿಜವಾಗಿಯೂ ವ್ಯರ್ಥವಾಗ್ತದೆ. ಹೀಗಾಗಿ ಸರ್ಕಾರ ಕಾನೂನು ಮಾಡುವುದರ ಜೊತೆಗೆ ಅದನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಂಜನಗೂಡಿನಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.